ಮಾಡಬೇಕಾದ್ರೆ ಗ್ರಾಮೀಣದಿಂದ ಏನರೇ ಸ್ವಲ್ಪ ದಾರಿ ತಪ್ಪಿ ಬಂದವರು ಏನರೇ ಎಬ್ಸಿದ್ರೆ ಮಾತ್ರ ಅದೇ ಒಂದು ದಾಂಧಲೆ ಆಗೋದು, ಅದನ್ನು ಅಲ್ಲೇ ಹಿರಿಯರು ಕೂಡ ಅದನ್ನು ಸರಿಪಡಿಸ್ಬಿಡ್ತಾರೆ. ಅದಕ್ಕೆ ಇವತ್ತು ನಾವೇನದ ನಮ್ಮ ಊರ ನಮ್ಮ ನಾಡಿನ ಹೆಸರು ಉಳಿಬೇಕಾದ್ರೆ ನಮ್ಮ ಸಮಾಜದೊಳಗೆ ಯಾವರೇ ಅಂಥವ್ರು ಇದ್ರಪ್ಪ ಅಂದ್ರೆ ಅಲ್ಲೇ ಅವ್ರನ್ನ ಕರೆಸಿ ತಿಳಿ ಹೇಳಿ ಅದನ್ನು ಸಮಾಧಾನ ಪಡಿಸ್ಕೊಳ್ಳುವಂಥ ಕೆಲಸಗಳನ್ನು ನಾವೆಲ್ಲ ಸಮಾಜದ ಮುಖಂಡರು ಮಾಡ್ಕೊಳ್ಬೇಕು. ಅದೇ ಥರನಾಗಿ ನಾವೇನಾದರೂ ಯಾರು ಏನು ಮಾಡ್ತಾರೆ ಅಂತೇಳಿ ಕಾನೂನು ನಾವು ಕೈ ಒಳಗೆ ತೊಗೊಂಡಿವಪ್ಪ ಅಂತಂದ್ರೆ ಅದರ ಪಶ್ಚಾತ್ತಾಪ ಹಿಂದೆ ಉಂಡವ್ರು ಅದಾರ. ಕಾನೂನನ್ನು 3 ಸರಿ ಕೈ ಒಳಗೆ ತೊಗೊಂಡವರು ಅದರ ಪಶ್ಚಾತ್ತಾಪ ಉಂಡು 100 ಮಂದಿಗಟ್ಟಲೆ ಖಾಯಂ ಕೋರ್ಟಿಗೆ ತಿರುಗಿದ್ದಾರೆ. 100 ಮಂದಿ ಖಾಯಂ. ಅದಕ್ಕೆ ಅದಕ್ಕೆ ಅಂಜಿ ಆ 3 ಘಟನೆ ಆಗಿದ್ದಕ್ಕೆ ಅಂಜಿ ಯಾರೂ ಆ ದಾರಿಗೆ ಹೋಗೋದಿಲ್ಲ. ಆಮೇಲೆ ಈಗ ನಮ್ಮ DSP ಸಾಹೇಬರು ಅವರೆಲ್ಲ ಗ್ರಾಮೀಣ ಭಾಷೆದಾಗ ಮತ್ತು ಗ್ರಾಮೀಣದೇ ಮಾತಾಡ್ತಾರೆ ಅವರು. ಆಮೇಲೆ ನಮ್ಮ CPI ಸಾಹೇಬರು ಅವ್ರಿಗಂತೂ ಎಲ್ಲ ಅನುಭವ ಅದ, ಮೊದಲು ಇಲ್ಲಿ ಮಾಡಿ ಹೋಗ್ಯಾರ ಅವರು. ಈ ಊರು ಜನ ಹೆಂಗದ ಅನ್ನೋದೆಲ್ಲ ಅವ್ರಿಗೂ ಗುರ್ತದ. ಅದೇ ಥರ ನಮ್ಮ ಇಡೀ ಎಲ್ಲ ಸಮುದಾಯದ ಇವತ್ತು ಹಿಂದೂ ಮುಸ್ಲಿಂ ಅನ್ನುವಂಥ ಭಾವನೆಗಳೇ ಇಲ್ಲ. ಯಾವುದೇ ಒಂದು ಜಾತ್ರೆ ಫಂಕ್ಷನ್ ಏನೇ ನಡೀಲಿ ಆ ಸಮಾಜದವ್ರು ಮಾಡಿಕೊಂಡ್ರೆ ಇನ್ನೊಂದು ಸಮಾಜದವ್ರು ಅದಕ್ಕೆ ಯಾವಾಗಲೂ ಬೆಂಬಲವಾಗಿ ನಿಂದಿರ್ತಾರೆ. ಅದಕ್ಕೆ ಇನ್ನು ಮುಂದಾದರೂ ಈಗೇನು ನಾವು ಬಂದೀವಿ 20 ವರ್ಷ ಕಡೆ ಅದೇ ಥರ ಮುಂದುವರ್ಸ್ಕೊಂಡು ಹೋಗೋನು, ಅಧಿಕಾರಿಗಳಿಗೆ ನಾವು ಗೌರವವನ್ನು ಕೊಡೋನು, ಕಾನೂನಿಗೆ ಗೌರವ ಕೊಡೋನು, ಎಲ್ಲರೂ ಒಳ್ಳೆಯ ರೀತಿಯಿಂದ ಒಂದು ಒಳ್ಳೆಯ ಇಂಥವೆಲ್ಲ ಇವೇನು ಕಾರ್ಯಕ್ರಮದ ಅವ್ರು ಇಂಥವೆಲ್ಲ ಮಾಡ್ಕೊತ ಹೋಗಿತ್ತು. ಈಗ ನೋಡಿ ರಾಜೇಶ್ ಆತ್ಮೀಯ ಸ್ನೇಹಿತರು 30 ವರ್ಷಗಳಿಂದ ಸ್ನೇಹಿತರಂತ ಮುಲ್ಲಾ ಅವರೇ ಹಾಗೂ ಉಭಯ ಧರ್ಮಗಳ ಸಹೋದರರೇ, 1992ರಿಂದ ಇಲ್ಲಿ ಯಾವುದೇ ದುರ್ಘಟನೆಗಳಾಗಿಲ್ಲ. ಯಾವುದೇ ಹಬ್ಬ ಇವರು ಸಂದರ್ಭಗಳು ನನಗೆ ಗೊತ್ತಿರೋ ಪ್ರಕಾರ ಹಿರಿಯರಿಗೆ ಭಾಳಷ್ಟು ಜನ ಭಾಳ ಥರ ಹೇಳ್ತಾರೆ ಅದ್ರ ಬಗ್ಗೆ. ನನಗೆ ಗೊತ್ತಿರೋದು ನಾವೊಂದು ಸ್ವಲ್ಪ ನಮ್ಗೆ ನೀಲು ನಾಯಕರು ಹೇಳಿದ ಮೇಲೆ ಮತ್ತು ಈಗ ಗ್ರಾಮೀಣದ ಒಂದು ಸ್ವಲ್ಪ ಹೇಳಬೇಕು. ನನಗೆ ಗೊತ್ತಿರೋ ಪ್ರಕಾರ ಈ ಹಿಂಗಾರಿ ಮುಗಿದ ಮೇಲೆ ಬರುವಂಥ ಹಬ್ಬ ಇದು. ಈಗ ರಾಶಿ ಎಲ್ಲ ಮುಗಿಸ್ಕೊಂಡು ರಾಶಿ ಆಡುವ ಹೊತ್ನಾಗ ಇನ್ನು 15 ದಿವಸ ಆದಮೇಲೆ ಒಮ್ಮೆ ಹೊಸ ವರ್ಷ ಬರ್ತೈತೆ. ಸೊ ಹೊಸ ವರ್ಷ ಬಂತಂದ್ರೆ ಗಿಡ ಎಲ್ಲ ಚಿಗುರಾಕತ್ತಾವೆ. ಸೊ ಅದಾದ 3 ತಿಂಗಳಿಗೆ ಮತ್ತೆ ಮಳೆಗಾಲ ಚಾಲು ಆಕತ್ತೆ ಅಂತೇಳಿ ಈಗ ರೆಸ್ಟ್ ಮಾಡೋ ಸಲುವಾಗಿ ಒಂದು ಹಬ್ಬ ಮಾಡಿಕೊಂಡು ರೆಸ್ಟ್ ಮಾಡೋ ಒಂದು ಹಬ್ಬ ಇದು. ಇನ್ನೊಂದು ಹೇಳ್ತಾರೆ ಏನು ಅಜ್ಞಾನ ಏನಿರ್ತೈತೆ ಅದನ್ನು ಅಜ್ಞಾನವನ್ನು ಹೋಲಾಡಿಸಿ ಜ್ಞಾನದ ಕಡೆ ಮುಂದೆ ಹೋಗೋದಕ್ಕಾಗಿ ಹೋಳಿ ಹಬ್ಬ ಅಂತ ಹೇಳ್ತಾರೆ. ಬಟ್ ನಮಗೆ ಮೋಸ್ಟ್ಲಿ ನಮಗೆ ಮ್ಯಾಚ್ ಆಗೋದಂದ್ರೆ ಒಂದು ಏನೋ ಸುಗ್ಗಿ ಕಾಲದ ಹಬ್ಬ ಇದು. ಒಂದು ಅದೇನು ಕರೆಕ್ಟ್ ಅಕ್ಟೋಬರ್ ಅಥವಾ ನವಂಬರ್ಗೆ ಉತ್ತರಿ ಮಳೆಗೆ ನಾವು ಬೆಳೆ ಹಾಕಿ ತೆನೆಯೋದು ಆದಾಗ ಕರೆಕ್ಟಾಗಿ ನಮ್ಗೆ ಇದನ್ನು ಬರ್ತೈತೆ, ಏನೋ ಸಂಕ್ರಮಣ ಬರ್ತೈತೆ. ಸೊ ಈಗೆಲ್ಲ ರಾಶಿ ಮುಗಿಸಿ ಫ್ರೀಯಾಗಿ ಕುಂತಿರ್ತೀವಿ, ಅದಕ್ಕೆ ಒಂದು ಹೋಳಿ ಹಬ್ಬ ಆಡೋದು. ಈಗ ಬಾಗೇವಾಡಿ ಒಳಗೆ ತೊಂದರೆಗಳನ್ನೆಲ್ಲ ಹೇಳಿದ್ರು. ಈಗ ಆ ಥರ ಯಾವುದೋ ತೊಂದರೆಗಳು ಆಗಂಗಿಲ್ಲ. ನಂದೊಂದು ಏನು ರಿಕ್ವೆಸ್ಟ್ ಅಂದರೆ ನೀವೆಲ್ಲರೂ ಬಣ್ಣ ಆಡ್ತಿರ್ಲಿಕ್ಕಂದ್ರೆ ಮತ್ತು ನಮಗೆ ಭಾಳ ಇದು ಬೇಜಾರು ಅನ್ಸತ್ತಿ. ನೀವೆಲ್ಲರೂ ಬಣ್ಣ ಆಡಬೇಕು, ಯಾರೂ ಬಿಡಬೇಡ್ರಿ. ನಿಮ್ಗೇನ್ರಿ ಆ ಥರ ತಲೆಗೆ ಯಾರೋ ಏನ್ರಿ ಕಿರಿಕಿರಿ ಮಾಡ್ತಾರೋ ತೊಂದರೆ ಆಕತ್ತ ನಿಮ್ಮ ತಲೆಗಿತ್ತಂದ್ರೆ ಯಾವುದೇ ಕಾರಣಕ್ಕೂ ಎಂಥದೇ ಘಟನೆ ಆಗಲಿ ನಾವು ಯಾರಿಗೂ ಬಸವನ ಬಾಗೇವಾಡಿ ತಾವು ಅರ್ಥಪೂರ್ಣವಾಗಿ ತಮ್ಮ ಹಬ್ಬ ಆಚರಿಸೋರು ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ. ತಾವೆಲ್ಲರೂ ಯಾವುದು ಊರು ಬಿಟ್ಟು ಎಲ್ಲೂ ಹೋಗಬೇಡ್ರಿ. ಇದೊಂದು ಹಬ್ಬ ಮೊದಲೆಲ್ಲ ಹೇಳ್ತಿದ್ರು, ಇದು ಗಂಡ್ಮಕ್ಳ ಹಬ್ಬ ಇದೊಂದು ಐತೆ ಅಂತೇಳಿ. ಎಲ್ಲರದು ಐತಿದ ಮನ್ಯಾಗ. ಈಗ ಎಲ್ಲಿ ಗಂಡ್ಮಕ್ಳು ಅಂತ ಡಿಫ್ರೆನ್ಸ್ ಇಲ್ಲ, ಈಗ ಎಲ್ಲರೂ ಕೂಡಿ ಆಡುವಂಥದ್ದು. ಸೊ ನಂದು ಒಂದು ಬಸವನಾಡು ಇಲ್ಲೆಲ್ಲ ಹಿರಿಯರಿಗೆ ಭಾಳ ಇಲ್ಲಿ ಧರ್ಮಗಳು ಬೇರೆ ಇರ್ಬೋದು, ಕರೆ ಹೊರತಾಗಿ ಧರ್ಮಗಳು ಬೇರೆ ಇರ್ಬೋದು, ಜಾತಿಗಳು ಬೇರೆ ಇರ್ಬೋದು. ವಿಶ್ವಗುರು ಬಸವನಾಡಿನಲ್ಲಿ ಅದು ಒಂದೇ ಧರ್ಮ, ಅದು ಬಸವ ಧರ್ಮ. ಜಾತಿ ಯಾವುದೇ ಇರಲಿ, ಹಿಂದೂ ಮುಸ್ಲಿಂ ಅಂಥ ಜಾತಿ ಇಂಥ ಧರ್ಮ ಅಂತ ಕೇಸಿನ ಭಾವನೆಗಳು ಇಲ್ಲ ಇಲ್ಲಿ ಬಸವ ಜನ್ಮಸ್ಥಳದಲ್ಲಿ. ನಾವೆಲ್ಲರೂ ಅಣ್ಣ ತಮ್ಮಂದಿರಂಗ ಸೋದರರಂಗ ಎಲ್ಲ ಬಾಂಧವರು ಕೂಡ ಒಂದೇ ತಾಯಿ ಮಕ್ಕಳಂತೆ ಏನು ಅಪ್ಪ ಬಸವಣ್ಣವರ ಮಾರ್ಗ ಏನು ಹಾಕಿಕೊಟ್ಟರ ಅದು ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ಯುವ ಮಿತ್ರರು ಕೂಡ ಅದೇವಿ. ಅದನ್ನು ಯುವ ಮಿತ್ರರು ಈ ಥರ ಬಸವ ಜನ್ಮಸ್ಥಳದಲ್ಲಿ ಇರಬೇಕಾದ್ರೆ
ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಯುವ ಮಿತ್ರರು ಗೌರವ ಕೊಡುವುದರಿಂದ ಇಲ್ಲಿ ಶಾಂತಿ ಸೌಹಾರ್ದತೆ ಹೆಚ್ಚಾಗ್ಯದ. ಇಲ್ಲಿ